ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ವ್ಲಾಗ್ಸ್. ಇವತ್ತೊಂದು ಸ್ಪೆಷಲ್ ಕಾಶಿ ಹಲ್ವಾ. ದಕ್ಷಿಣ ಭಾರತದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಇಷ್ಟಪಡುವಂತಹ ಪಾಪ್ಯುಲರ್ ಆ್ಯಂಡ್ ಟ್ರೆಡಿಷ್ನಲ್ ಸ್ವೀಟು ಕಾಶಿ ಹಲ್ವಾ. ಮಾಡೋದು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬನ್ನಿ. ಮನೆಯಲ್ಲಿ ಬೂದ್ಕುಂಬಳಕಾಯಿ ಇತ್ತು, ಸೊ ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು, ಸಿಪ್ಪೆಯಲ್ಲಿ ಮತ್ತು ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ಇದು ಒಂದು ಸ್ವೀಟು ತುಂಬ ಫೇಮಸ್ಸು, ಅಂದರೆ ಟ್ರೆಡಿಷ್ನಲ್ ಸ್ವೀಟ್ ಇದು ಕಾಶಿ ಹಲ್ವಾ. ಕಾಶಿ ವಿಶ್ವನಾಥ ಊರಿಗೂ ಕಾಶಿ ಹಲ್ವಕ್ಕೂ ಸಂಬಂಧ ಇಲ್ಲ, ಬಟ್ ಮರಾಠಿಯಲ್ಲಿ ಇದನ್ನು ಕಾಶಿ ಪಲ್ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಕಾಶಿ ಹಲ್ವಾ ಅಂತ ಹೆಸರು ಬಂದಿದೆ. ಸ್ವೀಟ್ ತುಂಬ ಈಸಿ ಮಾಡೋದು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮನೇಲಿ ಏನಾನ ಬೂದ್ಗುಂಬಳಕಾಯಿ ಇತ್ತು ಅಂದರೆ, ಈಗ ದೀಪಾವಳಿ ಸೀಸನ್ ಬರ್ತಾ ಇದ್ದಂಗೆ ಬೂದ್ಗುಂಬಳಕಾಯಿ ಎಲ್ಲ ಕಡೆ ಅವೈಲಬಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವೇನಾನ ಮನೆಗೆ ದೃಷ್ಟಿ ತೆಗಿಯೋಕ್ಕೆ ಅಂತ ತೊಗೊಂಡು ಬಂದಾಗ ಎಕ್ಸ್ಟ್ರಾ ಒಂದು ತೊಗೊಂಡು ಬಂದು ಈ ಥರ ಸ್ವೀಟ್ ಮಾಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ದಪ್ಪ ಸೈಜಂಗೆ ತುರ್ಕೊತೀನಿ. ಇದನ್ನೆಲ್ಲ ನೀಟಾಗೆ ತುರಿದಿಟ್ಕೊಬೇಕು. ದಪ್ಪದಾಗೆ ತುರಿದಿಟ್ಕೊಳ್ಳಿ. ತುಂಬ ಸಣ್ಣದಾಗಿ ಏನು ತುರಿಯೋ ಅವಶ್ಯಕತೆ ಇಲ್ಲ. ದಪ್ಪದಿರುತ್ತಲ್ಲ ಆ ಸೈಜಲ್ಲೇ ತುರಿದು ನಾನು ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ ಒಂದು ಬೂದ್ಗುಂಬಳಕಾಯಲ್ಲಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು, ಕಡಾಯಿಗೆ ನಾವು ತುರಿದಿಟ್ಕೊಂಡಿದ್ದೀವಲ್ವ ಕುಂಬಳಕಾಯಿ, ಅದು ನೀರು ಸಮೇತನೇ ಹಾಕಬೇಕು. ಇದ್ರಲ್ಲಿ ತುಂಬ ನೀರು ಬಿಡುತ್ತೆ. ಸೊ ಇದನ್ನು ನೀರು ಸಮೇತನೇ ಹಾಕಿ ಆ ನೀರಲ್ಲೇ ಈ ಕುಂಬಳಕಾಯಿನ ಬೇಯಿಸ್ಕೊಬೇಕು. ಬೇರೆ ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಮಗೆ ಕುಂಬಳಕಾಯಿ ನೀಟಾಗಿ ಬೇಯಬೇಕು. ಹಾಗಾಗಿ ಸುಮಾರು ಒಂದು 10-15 ನಿಮಿಷದ ಗಂಟ ಹಿಡಿಯುತ್ತೆ. ಅವಾಗವಾಗ ಕೈ ಆಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾನೇ ಇರಬೇಕು ಮಿಡಲಲ್ಲಿ. ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಸಕ್ಕರೆ ಆ್ಯಡ್ ಮಾಡಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇಟ್ಟು ಅವಾಗವಾಗ ಕೈ ಆಡ್ತಾಯಿದ್ದೀನಿ. ಯಾಕಂದರೆ ನೀರು ಕುದಿಬೇಕಾದ್ರೆ ಎಲ್ಲ ನೋಡಿ ಇಷ್ಟು ನೀರು ಕಡಿಮೆ ಆಗಿದೆ. ಸೊ ಹಲ್ವಕ್ಕೆ ಅದು ಕುಂಬಳಕಾಯಿ ಬೆಂದಿದೆ. ಹಾಗಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಹೆಂಗೆ ಬೇಕೋ ಹಾಗೆ ಸಕ್ಕರೆ ಹಾಕ್ಕೋಬೋದು. ಟೇಸ್ಟಿಗೆ ಸ್ವೀಟಿಗೆ ಹೆಂಗೆ ಬೇಕೋ ಸಕ್ಕರೆ ಹಾಕ್ಕೊಬೋದು. ಸಕ್ಕರೆ ಹಾಕಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ನಾನು ಕೇಸರಿ ಹೂವು ಹಾಕ್ಕೊಂಡಿದ್ದೀನಿ, ಕುಂಕುಮದ ಹೂವು ಇದ್ದರೆ ಹಾಕ್ಕೊಳ್ಳಿ. ಇದ್ರೆ ಹಾಕ್ಕೊಂಡ್ರೆ ಫ್ಲೇವರ್ಸ್ ಫುಲ್ಲಾಗಿರುತ್ತೆ ಮತ್ತು ಹಲ್ವಾ ಕಲರೇ ಬರುತ್ತೆ. ಬೇರೆ ಯಾವುದೇ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಈ ಕೇಸರಿಯಲ್ಲೇ ಹಲ್ವಾ ಕಲರ್ ಬರುತ್ತೆ. ಸೊ ಹಾಗಾಗಿ ಈ ಸಕ್ಕರೆನೂ ಮತ್ತು ಕೇಸರಿ ಹೂವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ನೀರು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದಂಗೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪೌಡ್ರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಅಲ್ಲಿ ನೀರೆಲ್ಲ ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಡ್ರೈ ಆಗೋ ಗಂಟನೂ ನಾವು ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ನೀರೆಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿ ತಳ ಬಿಡುತ್ತೆ. ಆವಾಗ ನಾವು ತುಪ್ಪನ ಆ್ಯಡ್ ಮಾಡಬೇಕು. ಅಂದರೆ ನಮ್ಮ ಕುಂಬಳಕಾಯಿ ಎಲ್ಲ ಬೆಂದಿರುತ್ತೆ, ಆ ಟೈಮಲ್ಲಿ ತುಪ್ಪ ಆ್ಯಡ್ ಮಾಡಬೇಕು. ನೋಡಿ, ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಕಂಪ್ಲೀಟ್ಲಿ ಡ್ರೈ ಆಗಿದೆ, ನೀರು ಸಾಫ್ಟಾಗೇ ಇರುತ್ತೆ. ಸೊ ಹಾಗಾಗಿ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಸಾಕಾಗುತ್ತೆ. ಮತ್ತು ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಬೇಕಾದ್ರೆ 1 ಸ್ಪೂನ್ ಹಾಕಿರ್ತೀವಲ್ಲ, ಟೋಟಲಿ 3 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ತಾನೆ ಅದು ತಳ ಬಿಡುತ್ತೆ. ತಳ ಬಿಟ್ಟ ತಕ್ಷಣವೇ ನಾವು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿರೋ ಅಂತಹ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸಲ್ಲಿ ಪಿಸ್ತಾ ಎಲ್ಲ ಹಾಕ್ಕೊಬೋದು, ಬಾದಾಮ್ ಹಾಕ್ಕೊಬೋದು. ನಾನಿಲ್ಲಿ ಜಸ್ಟ್ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಅವೈಲಬಲ್ ಇದೆಯೋ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡಿದ್ರೆ ಯಮ್ಮಿಯಾದ ಕಾಶಿ ಹಲ್ವಾ, ಫೇಮಸ್ಫುಲ್ಲಾದ ಕಾಶಿ ಹಲ್ವಾ ನಿಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.